ಇವತ್ತು ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಯಾರ್ಯಾರು ಕರ್ನಾಟಕದಿಂದ ಅಚೀವರ್ಸ್ ಇದ್ದಾರೆ, IAS, IPS, IFS ಹಿಂಗೆ ಬೇರೆ ಬೇರೆ ಸರ್ವಿಸ್ UPSC ಸೆಲೆಕ್ಟ್ ಆಗಿದ್ದಾರೆ, ಅವ್ರಿಗೆ ಒಂದು ಫೆಲಿಸಿಟೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಿಂದ ಈ ಮೂಲಕ ಏನಪ್ಪ ಅಂತಂದರೆ, ಒಂದು ಯಾರು ಅಚೀವ್ ಮಾಡಿದ್ದಾರೆ ಅವ್ರನ್ನ ಹುರಿದುಂಬಿಸೋದು, ಮತ್ತು ಇವರನ್ನು ನೋಡಿ ಈ ಫಂಕ್ಷನ್ಗೆ ಯಾರು ಬರ್ತಾರೆ ನಾವು ಕೂಡ IAS ಆಗಬೇಕು ಅನ್ನೋ ಪ್ರೇರೇಪಣೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಒಂದು ರೆಕಾಗ್ನಿಷನ್ ಫಾರ್ ದರ್ ಅಚೀವ್ಮೆಂಟ್ಸ್, ನೀವು ಒಳ್ಳೆ ಅಚೀವ್ ಮಾಡಿ ಅವರಿಗೆ ಅವ್ರ ಕುಟುಂಬ ಅಚೀವ್ಮೆಂಟ್ ರೆಕಗ್ನೈಸ್ ಮಾಡೋದು ಇದು. ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಸುಮಾರು 34 ಜನ ಈ ಒಂದು UPSCಯಿಂದ ಈ ವರ್ಷದ ಈ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಮತ್ತು ಸೆಲೆಕ್ಟ್ ಆಗಿದ್ದಾರೆ, ಆಯ್ಕೆ ಆಗಿದ್ದಾರೆ. ಕರ್ನಾಟಕದಿಂದ 25 ಜನ ಆಗಿದ್ದಾರೆ. ನಮಗೆ 34 ಜನ ಯಾಕೆ ಆಗಿದ್ರು ಅಂತ ಹೇಳಿದ್ರೆ, ನಮಗೆ ಬೇರೆ ಬೇರೆ ಸ್ಟೇಟಿಂದನೂ ಕೂಡ ನಮ್ಮಲ್ಲಿಂದ ಮಾರ್ಗದರ್ಶನ ಪಡೆದಿದ್ದಾರೆ, ಟೆಸ್ಟ್ ತೊಗೊಂಡಿದ್ದಾರೆ, ಪರೀಕ್ಷೆಗಳು ತೊಗೊಂಡಿದ್ದಾರೆ. ಹಾಗಾಗಿ ಐ ವಿಶ್ ದೆಮ್ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಇಂಡಿಯಾ ಫಾರ್ IAS ಸಂಸ್ಥೆ ವತಿಯಿಂದ ಈ ವರ್ಷ ತೇರ್ಗಡೆಯಾದ ಎಲ್ಲ ಸೆಲೆಕ್ಟ್ ಲಿಸ್ಟಲ್ಲಿದ್ದ ಎಲ್ಲ 34 ಅಭ್ಯರ್ಥಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವರು ಹಲವಾರು ಕೇಂದ್ರ ಸೇವೆಗಳಲ್ಲಿ ಸೇರ್ಕೋತಾರೆ, IAS, IPS, ಬೇರೆ ಸರ್ವಿಸಸ್ಗಳು. ಅವರಿಗೆಲ್ಲ ದೇವರು ಒಳ್ಳೆಯ ಹೆಲ್ಪ್ ಮಾಡಲಿ, ಅವ್ರಿಗೆ ಸಹಾಯ ಮಾಡಲಿ, ಮುಂದಿನ ಹುದ್ದೆಗಳಲ್ಲಿ ಅವ್ರು ಒಳ್ಳೆಯ ರೀತಿ ಕೆಲಸ ಮಾಡಲಿ, ಭಾರತದ ಒಂದು ಅಭಿವೃದ್ಧಿಯಲ್ಲಿ ಅವ್ರು ಭಾಗವಹಿಸ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಇವತ್ತು ಅವ್ರ ದಿನ, ಅವ್ರು ಖುಷಿ ಪಡುವಂತಹ ದಿನ. ಅವರು ಅವ್ರ ತಂದೆ ತಾಯಿಗಳೆಲ್ಲ ಬಂದು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕಕ್ಕೂ ಒಂದು ಹೆಮ್ಮೆ. ಕರ್ನಾಟಕದಿಂದನೂ ಹೆಚ್ಚಿನ ರೀತಿಯಾಗಿ ಜನಗಳು, ಅಭ್ಯರ್ಥಿಗಳು ಮುಂದೆ ಬರ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಾವೆಲ್ಲ 79ರಲ್ಲಿ ಸೇರಿದಾಗ 4-5 ಜನ ಆಗ್ತಾಯಿದ್ವಿ ಒಂದೊಂದು ವರ್ಷಕ್ಕೆ. ಕಳೆದ ಒಂದು 10-15 ವರ್ಷದಿಂದ 30ಕ್ಕಿಂತ ಕಡಿಮೆ ನಾವು ಯಾವತ್ತೂ ಹೋಗಿಲ್ಲ, ಮಿನಿಮಮ್ 30. ಅದು ಒಂದು ಕರ್ನಾಟಕಕ್ಕೂ ಒಂದು ಹೆಮ್ಮೆ. ಯಾಕಂದರೆ ಕರ್ನಾಟಕನೂ ಕಾಂಟ್ರಿಬ್ಯೂಟ್ ಮಾಡಬೇಕು ರಾಷ್ಟ್ರದ ಒಂದು ಅಭಿವೃದ್ಧಿಯಲ್ಲಿ. ನಮ್ಮ ಹುಡುಗರುಗಳು ಈ ಸೇವೆ ಕ್ಷೇತ್ರಕ್ಕೂ ಬರಬೇಕು ಅಂಥೇಳಿ ನಮ್ಮ ಮೂಲಕ ಬೇರೆ ಬೇರೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಇಷ್ಟೇ ಕಾರಣ. ಇದನ್ನು ನೋಡ್ತಾ ಇರೋ ಬೇರೆ ಹುಡುಗರು ಹುಮ್ಮಸ್ಸು, ಆತ್ಮಸ್ಥೈರ್ಯ ಮತ್ತು ಹುರುಪಿನಿಂದ ಮತ್ತೆ ಅವರು ಮಾಡಬೇಕು. ಈಗ ಇದೊರ್ತಂಗೆ ಆಗ್ತಾ ಇರೋದು, ನಾವು 2006ರಿಂದ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಯಾರು ಡೆಲ್ಲಿನಲ್ಲಿ ಮಾಡ್ತಾಯಿದ್ವಿ, ಆಮೇಲೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಲ್ಲೂ ಮಾಡ್ತಾಯಿದ್ವಿ. ಇದು ಕನ್ನಡಿಗರಿಗೆ ಒಂದು ಉತ್ತಮವಾದ ಒಂದು ಪ್ರೋತ್ಸಾಹ ಸಿಗುತ್ತೆ. ತುಂಬ ಹೆಚ್ಚು ಕಷ್ಟಪಡ್ತಾರೆ, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ತೀವಿ ಅನ್ನೋ ಒಂದು ಆಸಕ್ತಿ. ನನ್ನ ಹೆಸರು ಸಾಗರ್ ಅಶ್ವಥಪ್ಪ ಅಂತ. ಈ ವರ್ಷ ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದೆ UPSC CSE 2025ಅಲ್ಲಿ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಇಂಡಿಯಾ ಫಾರ್ IAS ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನಂದು ಅಸೋಸಿಯೇಷನ್ ಬಂದು ಮೇನ್ಸಿಂದ ಶುರುವಾಯಿತು, ಇಂಡಿಯಾ ಫಾರ್ IASಯಿಂದ. ಸೊ ನಮಗೆ ಸ್ಟೇಟ್ ಫಂಕ್ಷನ್ ಮಾಡಲಿಲ್ಲ ಅನ್ನೋದು ಒಂದು ಬೇಜಾರು ಇರ್ತಿತ್ತು. ಆದರೆ ಇಂಡಿಯಾ ಫಾರ್ IAS ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಫಂಕ್ಷನ್ ಮಾಡಿ ಎಲ್ಲ UPSC ಆಸ್ಪಿರೆಂಟ್ಸ್ ಅಲ್ಲ, ಅಧಿಕಾರಿಗಳು ಇವಾಗ, ಸೊ ಎಲ್ಲರನ್ನೂ ಕರೆದು ನಮಗೆ ಒಂದು ಫೆಲಿಸಿಟೇಷನ್ ಮಾಡ್ತಿರೋದು ತುಂಬ ಖುಷಿಯಾಗಿದೆ. ಸೊ ಈ ಸಂದರ್ಭದಲ್ಲಿ ಕೇದಾರ್ ಸರ್, ಶ್ರೀನಿವಾಸ್ ಸರ್, ಓಲ್ ಎಂಟೈರ್ ಟೀಮ್, ದ ಇಂಡಿಯಾ ಫಾರ್ IAS ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಮೆಂಟರ್ಸು ಕೂಡ ತುಂಬ ಹೆಲ್ಪ್ ಮಾಡಿದರು, ಬಸವರಾಜ್ ಸರು, ಶಿಲ್ಪಾ ಮ್ಯಾಮ್ ಎಲ್ಲರೂ ಕೂಡ. ಸೊ ಅವ್ರಿಗೂ ಕೂಡ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಆನ್ ದಿಸ್ ಅಕೇಶನ್. ಥ್ಯಾಂಕ್ ಯು. ನಮಸ್ತೆ, ನಾನು ನಿವೇದಿತಾ ಅಂತ, ಯಾದಗಿರಿ ಜಿಲ್ಲೆಯಿಂದ. ಈ ವರ್ಷ UPSC CSE 2025ಅಲ್ಲಿ 469 ರ್ಯಾಂಕ್ ಬಂದಿದೆ. ನಾನು ಯಾದಗಿರಿ ಜಿಲ್ಲೆಯಿಂದ, ಸ್ಕೂಲಿಂಗ್ ಎಲ್ಲ ಯಾದಗಿರಲ್ಲೇ ಆಗಿದ್ದು. ಅದಾದಮೇಲೆ UG ಬಂದುಬಿಟ್ಟು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರಲ್ಲಿ ಮುಗಿದಿದ್ದು. 2020ಅಲ್ಲಿ ಪಾಸ್ಔಟ್ ಆಗಿರೋದು. ಅಲ್ಲಿಂದಲೇ ಸ್ಲೋ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ 2023ಗೆ ಬ್ಯಾಂಗ್ಳೂರಿಗೆ ಬಂದು ಲಾಸ್ಟ್ 2 ಇಯರ್ಸಿಂದ ಕಂಟಿನ್ಯೂಸ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಈ ವರ್ಷ 469 ರ್ಯಾಂಕ್ ಬಂದಿದೆ. ಕಮಿಂಗ್ ಟು ವುಮೆನ್ ಅಂತ ಅಂದರೆ, ವುಮೆನ್ ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲ, ಹೆಣ್ಣು ಮನೆಯ ಕಣ್ಣು, ಹೆಣ್ಣು ದೇಶದ ಕಣ್ಣು, ಹೆಣ್ಣು ವಿಶ್ವದ ಕಣ್ಣು. ಐ ವಾಂಟ್ ಟು ಸಿ ಅ ವರ್ಲ್ಡ್, ಐ ಡ್ರೀಮ್ ಆಫ್ ಅ ವರ್ಲ್ಡ್ ವೇರ್ ವಿ ಮೂವ್ ಫ್ರಮ್ ಜೆಂಡರ್ ಎಂಪವರ್ಮೆಂಟ್ ಆರ್ ಜೆಂಡರ್ ಎಂಪವರ್ಮೆಂಟ್ ಟು ಜೆಂಡರ್ ನ್ಯೂಟ್ರಾಲಿಟಿ. ಇವತ್ತು ಇಂಡಿಯಾ ಫಾರ್ IAS ಕಾರ್ಯಕ್ರಮ ಲಾಸ್ಟ್ 2 ಇಯರ್ಸಿಂದನೂ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ಗೆ ಇಂಡಿಯಾ ಫಾರ್ IASಗೆ ಬರ್ತಾ ಇದ್ದೆ. ಕೇದಾರ್ ಸರ್ ಆ್ಯಕ್ಚುಲಿ ವೆರಿ ಗುಡ್ ಮೆಂಟರ್ ಫಾರ್ ಇಂಟರ್ವ್ಯೂ ಗೈಡೆನ್ಸ್. ಅವರು ನಮ್ಮನ್ನ ನೋಡಿದ ತಕ್ಷಣ ನಿಮ್ಮಲ್ಲಿ ಏನು ಕೊರತೆ ಇದೆ, ನಿಮ್ಮ ಸ್ಟ್ರೆಂತ್ ಏನಂತ ಐಡೆಂಟಿಫೈ ಮಾಡಿಬಿಟ್ಟು ವಿದಿನ್ ಸ್ವಲ್ಪ ಟೈಮಲ್ಲೇ ಹೇಳ್ತಾರೆ. ಅದನ್ನ ಇಂಪ್ರೂವ್ ಮಾಡಿಬಿಟ್ಟು ಹೋದರೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಥ್ಯಾಂಕ್ ಯು ಇಂಡಿಯಾ ಫಾರ್ IAS.